ಹಾ, ಇವ್ನ್ ಯಾಕೆ ಹೀಗೆ ಆಡ್ತಿದ್ದಾನೆ ಅಂತ ನನ್ಗೀಗ ಅರ್ಥ ಆಯ್ತು. ನನ್ಗನ್ಸುತ್ತೆ ಇವ್ನ್ಗೆ ಗಾಳಿ ಗಿಳಿ ಸೋಕಿರ್ಬೇಕು ಅನ್ಸುತ್ತೆ. ಹಾ, ಇದ್ರೂ ಇರ್ಬೋದು. ಸೇವಂತಿ ಇರು, ನಾನ್ ದೃಷ್ಟಿ ತೆಗಿತೀನಿ. ನಾಯಿ ಕಣ್ಣು, ನರಿ ಕಣ್ಣು, ಪೀಡೆ ಕಣ್ಣು, ಪಿಶಾಚಿ ಕಣ್ಣು, ನನ್ ಕಣ್ಣು, ದೊಡ್ಡಪ್ಪನ್ ಕಣ್ಣು, ಚಿಕ್ಕಪ್ಪನ್ ಕಣ್ಣು, ಯಾರೇ ಕೆಟ್ಟು ದೃಷ್ಟಿ ಹಾಕಿದ್ರು ಎಲ್ಲ ಹೋಗ್ಲಪ್ಪ. ತೂತು ಅನ್ನು ಸೇವಂತಿ ಈಗ ತಿನ್ಸು. ಬಂಗಾರ ತಿನ್ನಪ್ಪ. ಏಯ್, ಏನೋ ಮುಖ ನೋಡ್ತಿದ್ಯಾ? ಕೊಡೋ ಹೋಗೋ ಪೊಲೀಸ್ ಕಂಪ್ಲೇಂಟ್ನ. ಅದೇನ್ ಮಾಡ್ತೀಯೋ ಮಾಡ್ಕೊ ಹೋಗು. ಬಂದ್ಬಿಟ ಧಮ್ಕಿ ಹಾಕೋದಕ್ಕೆ. ಹದ್ದು ಮೀರಿ ಮಾತಾಡ್ತಿದ್ಯಾ ನೀನು? ಗೊತ್ತಲ್ವಾ ನನ್ ಬಗ್ಗೆ? ಗೊತ್ತು, ನೀನೊಬ್ಬ ಅಯೋಗ್ಯ, ಬ್ಲ್ಯಾಕ್ ಮೇಲ್ ಮಾಡೋ ಬದ್ಮಾಶ್ ಅಂತ. ಏನಂದೆ? ಯಾಕೆ ಕಿವಿ ಕೇಳಿಸ್ಲಿಲ್ವಾ? ನೀನೊಬ್ಬ ಅಯೋಗ್ಯ, ಅಪ್ರಯೋಜಕ. ಬಾರ್ಸದ್ರೆ ಹಲ್ಲೆಲ್ಲ ಉದ್ರೋಗ್ಬೇಕು. ಏಯ್, ಭಯನೇ ಇಲ್ವಾ ನಿನ್ಗೆ? ಭಯ ನನಗೆ? ಅದು ನಿನ್ನ ನೋಡಿ. ನೀನ್ ಯಾವ ದೊಡ್ಡ ಮನುಷ್ಯ ಅಂತ ನಿನ್ನ ನೋಡಿ ಭಯ ಪಡ್ಬೇಕು? ಥೂ ನಿನ್ನ. ನನ್ ನೋಡಿದ್ರೆ ಸಾಕು ಗಡಗಡ ಅಂತ ನಡಕ್ತಿದ್ಲು. ಇದ್ದಕ್ಕಿದ್ದಾಗೆ ಏನಾಯ್ತು ಇವಳಿಗೆ? ಪೆಂಡೆಂಟ್ ಕದ್ದಿಟ್ಕೊಂಡಿದ ತಕ್ಷಣ ನಿನಗೆ ಆಂಜನೇಯನ್ ಶಕ್ತಿ ಎಲ್ಲ ಬಂದ್ಬಿಟ್ಟಿದೆ ಅನ್ಕೊಂಡಿದ್ಯಾ? ಈ ಆಟ ಎಲ್ಲ ನನ್ನ ಹತ್ರ ಬೇಡ. ಗೊತ್ತು ತಾನೇ ನನ್ ಬಗ್ಗೆ? ಏಯ್, ಸಾಕು ಸುಮ್ನಿರು. ಆಗ್ಲಿಂದ ಬರೀ ಬಿಲ್ಡಪ್ ಆಗೋಯ್ತು. ಓ, ನನ್ನ ಹತ್ರನೇ ಭಯ ಭಕ್ತಿ ಇಲ್ದೆ ಮಾತಾಡ್ತಿದ್ಯಾ? ಇವನೇನ್ ಮಾಡ್ಕೊಳ್ತೇನೆ ಸುಮ್ನೆ ಹೆದರ್ಸ್ತಾನೆ ಅನ್ಕೊಂಡಿದ್ಯಾ? ಅದಕ್ಕೆ ಇಷ್ಟೆಲ್ಲ ಮರಿತಿದ್ಯಾ? ಒಂದೇ ಒಂದು ಫೋನ್ ಕಾಲ್ ಸಾಕು ನಿನ್ ದುರಾಂಕಾರನೆಲ್ಲ ಅಡಗ್ಸಕ್ಕೆ. 1 ಸೆಕೆಂಡಲ್ಲಿ ಸಾಕ್ಷಿನೆಲ್ಲ ಯಾರಿಗೆ ತಲುಪಿಸ್ಬೇಕೋ ತಲುಪಿಸ್ತೀನಿ. ಮಾಡ್ಲಾ ಫೋನು? ಮಾಡು, ಅದ್ ಯಾರಿಗ್ ಮಾಡ್ತೀಯ ಮಾಡು. ಇವತ್ತೇ ಈ ಕ್ಷಣನೇ ನನ್ನ ಒಳಗಾಕ್ಸು, ನೋಡೋಣ. ಏನಿದು, ಇವಳು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದಾಳೆ. ಅಪ್ಪಿತಪ್ಪಿ ಇವಳು ಏನಾದರೂ ನನ್ನ ಸಾಕ್ಷಿನೆಲ್ಲ ಡೆಲೀಟ್ ಮಾಡ್ಬಿಟ್ಟಿದ್ದಾಳ? ಏಯ್, ಏನೋ ನೀನು ತಿನ್ನೋ ನಾನು ಯಾರಾದ್ರೂ ಈ ತರ ತಳ್ತಾರ? ಇಷ್ಟು ದಿನ ಆ ಮಾಟಗಾತಿ ಜೊತೆ ಇದ್ದು ಇದ್ದು ಅವಳ ತರನೇ ಹಠಮಾರಿತನ ಬೆಳೆಸ್ಕೊಂಡಿದೀಯ ನೀನು. ನಿನ್ನ ಹೀಗೆ ಬಿಟ್ರೆ ಆಗಲ್ಲ. ನೀನು ಅರ್ಜುನ್ ಸರ್, ಪ್ಲೀಸ್ ಸುಮ್ನಿರಿ. ಪಾಪ ಮಗು ಅದು. ಏನ್ ಪಾಪ? ಒಂದ್ ಸ್ವಲ್ಪನಾದ್ರೂ ಭಯ ಇದೆಯಾ ಅವನಿಗೆ? ನಾವೆಲ್ಲರೂ ಇಷ್ಟು ಹೇಳ್ತಾ ಇದೀವಿ, ಆದ್ರೂ ಇನ್ನು ಮೊಂಡತನ ತೋರಿಸ್ತದನಲ್ಲ ಇವನು. ಅಕ್ಕ, ಇದು ಒಳ್ಳೆ ಸರಿಯಾಗಿದೆ. ಅಕ್ಕ ಗದಿರ್ದಾಗ ಭಾವ ಸುಮ್ನಿರು ಅಂತಾರೆ, ಭಾವ ಗದಿರ್ದಾಗ ಅಕ್ಕ ಸುಮ್ನಿರು ಅಂತಾರೆ. ಇಬ್ರು ಚೆನ್ನಾಗಿದ್ದೀರಾ. ಇಲ್ಲ, ಇವತ್ತದ್ ಏನಾದ್ರೂ ಆಗ್ಲಿ ಇವನಿಗೆ ನಾನು ಊಟ ತಿನ್ನಿಸ್ತೀನಿ. ಮಕ್ಕಳು ನಾವು ಹೇಳ್ದಾಗ ಕೇಳಬೇಕೆ ಹೊರತು ಮಕ್ಕಳು ಹೇಳ್ದಾಗೆ ನಾವು ಕೇಳೋದಲ್ಲ. ಕೃಷ್ಣ, ಈಗೇನ್ ನೀನ್ ತಿಂತ್ಯೋ ಇಲ್ವೋ? ಬಾಯ್ ಬಿಟ್ಟು ಮಾತಾಡಿದ್ರೆ ಸರಿ, ಊಟ ಮಾಡ್ಬೇಕಿವಾಗ. ಇವನ್ ಹೀಗೆಲ್ಲ ಹೇಳಿದ್ರೆ ಕೇಳಲ್ಲ. ಅಶ್ವಿನ್, ಹೋಗಿ ಒಂದ್ ಕೋಲ್ ತಗೊಂಡ್ ಬಾ. 4 ಬಾರಿಸ್ತೀನಿ, ಆಗ ದಾರಿಗೆ ಬರ್ತಾನೆ. ಇವತ್ತೇನಾದ್ರೂ ಆಗ್ಲಿ ಎಲ್ಲ ಸರಿ ಆಗ್ಬೇಕು. ಹೋಗು.
ಯಾಕೆ ಯಾಕೆ ಸುಮ್ನಾಗೋದೆ? ಕಿವಿ ಕೇಳಿಸ್ತಿಲ್ವಾ? ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ಯಾ ಅಂದ್ರೆ ನೀನೇನಾದ್ರೂ ಸಾಕ್ಷಿನ ಡೆಲೀಟ್ ಮಾಡಿದ್ಯಾ? ಹಲೋ, ನಾನು ಇನ್ನಷ್ಟು ದಡ್ಡ ಅಲ್ಲ ಒಂದೇ ಕಡೆ ಸಾಕ್ಷಿಗಳನ್ನೆಲ್ಲ ಇಡೋದಕ್ಕೆ. ತುಂಬಾ ಕಡೆ ಸ್ಟೋರ್ ಮಾಡಿಟ್ಟಿದ್ದೀನಿ. ನನ್ನ ಹತ್ರ ನಕ್ರ ಮಾಡಿದ್ರೆ ಮಾವನ್ ಮನೇಲಿ ಮುದ್ದೆ ಮುರಿಬೇಕಾಗತ್ತೆ. ಅಯ್ಯ ಛೀ, ಆಗ್ಲಿಂದ ನೋಡ್ತಾನೆ ಇದೀನಿ. ಫೋನ್ ಮಾಡ್ತೀನಿ, ಜೈಲಿಗೆ ಕಳಿಸ್ತೀನಿ ಅಂತ ಹೇಳ್ತಾನೆ ಇದೀಯಾ. ಬರೀ ಬಿಲ್ಡಪ್ಪೇ ಕೊಡ್ತಿದ್ಯಾ. ಮಾಡೋ, ಯಾಕೆ ಸುಮ್ನೆ ನಿಂತಿದ್ಯಾ? ಮಾಡು. ಇವಳಿಗೆ ಏನಾಗಿದೆ? ಯಾಕೆ ಹೀಗಾಡ್ತಿದ್ದಾಳೆ? ಹಲೋ ಸರ್, ಯಾಕೆ ಏನಾಯ್ತು? ಫೋನ್ ಮಾಡ್ದೆ ದೆವ್ವ ನಿಂತಾಗ್ ನಿಂತಿದ್ಯಾ? ಓ, ನಿನ್ ಹೆಂಡತಿನ್ ಕೊಂದೆ ಅನ್ನೋ ಸೇಡು ಇಷ್ಟ ಬೇಗ ತಣ್ಣಗಾಗೋಯ್ತಾ? ಏಯ್, ನನ್ನ ಮಣಿ ಅದು, ಮುಟ್ಬೇಡ ಅದನ್ನ. ಮಣಿ 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 ನೋಡ್ತಿರು ಯಾವ ಗತಿಗೆ ತರ್ತೀನಿ ಅಂತ. ಏಯ್ ಮೀರಾ, ಬೇಡ, ಹುಡುಗಾಟ ಆಡ್ಬೇಡ. ಆ ಪಾಟ್ನ ಕೆಳಗಿಡು. ಈ ಪಾಟ್ನ ಕೆಳಗಿಡಲ್ಲ, ಕೆಳಗ್ ಬಿಸಾಕ್ತೀನಿ. ಬೇಡ ಮೀರಾ, ನನ್ ಮಾತು ಕೇಳು. ನನಗೆ ಕೆಟ್ಟ ಕೋಪ ಬರುತ್ತೆ. ಆಮೇಲೆ ನಿನ್ನನ್ನು ಸಾಯಿಸೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ನೀನೊಂದ್ ಹೆಜ್ಜೆ ಮುಂದೆ ಇಟ್ರೆ ನಾನು ಈ ಪಾಟ್ನ ಬಿಸಾಕೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ಮೀರಾ, ನನ್ ಮಾತು ಕೇಳು. ಆ ಪಾಟ್ಗೆ ಏನಾದ್ರು ಆದ್ರೆ ನಾನು ಸುಮ್ಮನೆ ಇರಲ್ಲ. ಅದರಲ್ಲಿ ನನ್ನ ಜೀವನೇ ಇದೆ. ಹೌದಾ? ನಿನ್ ಜೀವನ ಈಗ್ಲೇ ತೆಗಿತೀನಿ, ನೋಡ್ತಿರು. ಅದ್ರಲ್ಲಿ ನನ್ನ ಜೀವನೇ ಇದೆ. ಕೆಳಗಿಟ್ಟು. ಅರ್ಜುನ್ ಸರ್, ಏನಂದ್ರಿ ನೀವು? ಕೋಲ್ ತಗೊಂಡ್ ಬರೋದಕ್ಕೆ ಹೇಳ್ತಿದ್ದೀರಾ? ಅಂದ್ರೆ ನಮ್ಮ ಮಗುನ್ ಹೊಡಿತೀರಾ? ಅದ್ ಹೇಗ್ ಸರ್ ಮನ್ಸ್ ಬರುತ್ತೆ ನಿಮ್ಗೆ ಈ ತರ ಎಲ್ಲ ಹೇಳೋದಕ್ಕೆ? ಇವನ್ ಈ ತರ ಹಠ ಮಾಡ್ಕೊಂಡು ಕುತ್ಕೊಂಡ್ರೆ ಇನ್ನೇನ್ ಮಾಡುವಂತ ಸೇವತಿ ನೀನು? ಬೆಳಗ್ಗೆಯಿಂದ ಒಂದು ತುತ್ತು ತಿಂದಿಲ್ಲ, ಹಸ್ಕೊಂಡಿದ್ದಾನೆ. ತಂದೆ ಆಗಿ ನಾನು ಹೇಗೆ ಸುಮ್ಮನೆ ಇರಕ್ಕಾಗತ್ತೆ ಹೇಳು? ಹಾಗಂತ ಹೊಡೆದ್ಬಿಡ್ತೀರಾ?